ಪ್ರಾಣಗಣ ನೀನು. ಖಡ್ಗ ಇವನಂತೆ ಕಡುಕೋಪಾವನಂತೆ ಇವನು ಕಿಂಕರ ಭಯಂಕರ ಕಲಹ ಕದನಾನೇ. ಸ್ನೇಹಿತರೆ, ಪ್ರಿವ್ಯೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋನ ನಾನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೋಬೋದು. ಈಗ ವಿಡಿಯೋ ಟ್ಯುಟೋರಿಯಲ್ ನೋಡೋಣ. ಸ್ನೇಹಿತರೆ, ಪ್ರಿವ್ಯೂ ವಿಡಿಯೋ ಬಿಟ್ ಮಾರ್ಕ್ ಆ್ಯಂಡ್ ಶೇಕ್ ಎಫೆಕ್ಟ್ ಪ್ರಾಜೆಕ್ಟ್ ಲಿಂಕ್ಸ್ನ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇಟ್ಟೀನಿ. ನೀವು ಅಲಿಟ್ ಮಷಿನ್ ಆ್ಯಪ್ ಒಳಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಸೊ ಆ್ಯಪ್ ಓಪನ್ ಮಾಡಿ ಕೆಳಗೆ ಪ್ರಾಜೆಕ್ಟ್ಸ್ ಕ್ಲಿಕ್ ಮಾಡಿದರೆ ಈ ಥರ ಇಂಪೋರ್ಟ್ ಆದಮೇಲೆ ಬಿಟ್ ಮಾರ್ಕ್ ಆ್ಯಂಡ್ ಶೇಕ್ ಎಫೆಕ್ಟ್ ಡಿಸ್ಪ್ಲೇ ಆಗುತ್ತೆ, ಪ್ರಾಜೆಕ್ಟ್ಸ್ ಲಿಂಕ್ಸು. ಸೊ ಮೊದಲು ನಾವು ಬಿಟ್ ಮಾರ್ಕ್ ಓಪನ್ ಮಾಡೋಣ. ಸೊ ಈ ಥರ ಇರುತ್ತೆ ಬಿಟ್ ಮಾರ್ಕು. ಈ ಟೆಂಪ್ಲೆಟ್ನ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಡೌನ್ಲೋಡ್ ಲಿಂಕ್ ಕೊಟ್ಟಿರ್ತೀನಿ, ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ಲಸ್ ಇದೆ ಅಲ್ವಾ. ಸೊ ವಿಡಿಯೋ ಒಳಗೆ ಹೋಗಿ ಈ ಟೆಂಪ್ಲೆಟ್ 3 ಮಿಲಿಸೆಕೆಂಡ್ಸ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಈ ಥರ ಆ್ಯಡ್ ಮಾಡ್ಕೋಬೇಕು. ಸೊ ಅದನ್ನು ಕೆಳಗೆ ಸ್ಕ್ರೋಲ್ ಮಾಡ್ತಾ ಬರ್ದು ಹಿಂಗೆ ಸೆಲೆಕ್ಟ್ ಮಾಡಿಕೊಂಡು ಕೆಳಗೆ ತಗೊಂಡು ಬನ್ನಿ ಅದನ್ನು ಆಡಿಯೋ ಮೇಲೆ. ಸೊ ಈ ಥರ ಆ್ಯಡ್ ಮಾಡಿಕೊಂಡು ಫಸ್ಟ್ ಇಲ್ಲಿಂದ ನಾವು ಫೋಟೋಸ್ 1 by 1 ಆ್ಯಡ್ ಮಾಡ್ಕೋಬೇಕು. ಸೊ ಪ್ಲಸ್ ಕ್ಲಿಕ್ ಮಾಡಿ ಮೀಡಿಯಾ ಒಳಗೆ ಹೋಗಿ ನಿಮ್ಮವು ಮತ್ತು ನಿಮ್ಮ ದೋಸ್ತನ ಫೋಟೋಸು 1 by 1 ನಾನು ಯಾವ ರೀತಿ ವಿಡಿಯೋದಲ್ಲಿ ರಾಮ್ ಚರಣ್ ಆ್ಯಂಡ್ ಎಂಟೈರ್ ಫೋಟೋಸ್ ಯೂಸ್ ಮಾಡಿಕೊಂಡು ಸೀಕ್ವೆನ್ಸ್ ಮಾಡಿದ್ದೀನಲ್ವ ಆ ಥರ ಮಾಡ್ಕೋಬೋದು. ಅಥವಾ ನೀವು ಬರೀ ನಿಮ್ಮ ಸ್ನೇಹಿತನ ಫೋಟೋಸ್ ಹಾಕಿ ಮಾಡ್ಬೋದು, ಇಲ್ಲಾಂದರೆ ಮಿಕ್ಸ್ ಮಾಡಿ ಹಾಕ್ಕೋಬೋದು ನಿಮಗೂ ಮತ್ತು ನಿಮ್ಮ ಸ್ನೇಹಿತನಿಗೂ. ಸೊ ನಾನು ಜಸ್ಟ್ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಯಾವ ರೀತಿ ಒಂದು ಫೋಟೋನ ಆ್ಯಡ್ ಮಾಡೋದಂತ. ಸೊ ಕ್ಲಿಕ್ ಮಾಡಿದ್ದು ಈ ಫೋಟೋನ ಕ್ಲಿಕ್ ಮಾಡಿ ಈ ಥರ ತಗೊಂಡೆ ನಾನು. ಸೊ ಮೇಲೆ ಗ್ರಿಡ್ ಬಾಕ್ಸ್ ಇದೆ ಅಲ್ವಾ, ಅದರ ಪಕ್ಕದಲ್ಲಿ 3 ಡಾಟ್ಸ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದರೆ 3 ಡಾಟ್ಸು ಫಿಫ್ತ್ ಆಪ್ಷನ್ ಕ್ಲಿಕ್ ಮಾಡಬೇಕು. ಈ ಥರ ಫಿಲ್ ಕಾಂಪೋಸಿಷನ್ ಏರಿಯಾ ಅಂತ. ಸೊ ಈ ಥರ ಫಿಲ್ ಆಗುತ್ತೆ ಟೋಟಲಿ ಫ್ರೇಮು. ಸೊ ಈ ಸಿಂಬಲ್ ಕ್ಲಿಕ್ ಮಾಡಿದರೆ ಈ ಥರ ಬರುತ್ತೆ, ರೈಟ್ ಸೈಡ್ ಮೂವ್ ಆಗುತ್ತೆ. ಸೊ ಈ ಸಿಂಬಲ್ ಕ್ಲಿಕ್ ಮಾಡಿ ಎಕ್ಸ್ಟ್ರಾ ಪಾರ್ಟ್ ಇದೆ ಅಲ್ವಾ ಇಮೇಜು, ಈ ಥರ ಎಕ್ಸ್ಟ್ರಾ ಪಾರ್ಟ್ನ ನಾವು ಕಟ್ ಮಾಡಬೇಕು, ರೈಟ್. ಸೊ ನಾನು ಆಲ್ರೆಡಿ ಫೋಟೋಸ್ನ ಸೇವ್ ಮಾಡ್ಕೊಂಡಿರ್ತೀನಿ. ಟೋಟಲಿ 11 ಫೋಟೋಸ್ ನೀವು ಯೂಸ್ ಮಾಡಬೇಕು ಈ ವಿಡಿಯೋಗೆ. ಸೊ ಈ ಥರ ನೀವು ಬಿಟ್ ಮಾರ್ಕ್ ಟೈಮ್ ತಗೊಂಡು ನೀಟಾಗಿ 1 by 1 ಬಿಟ್ ಮಾರ್ಕ್ ಆ್ಯಡ್ ಮಾಡಿಕೊಂಡು ಎಕ್ಸ್ಟ್ರಾ ಪಾರ್ಟ್ನ ಕಟ್ ಮಾಡಿಕೊಂಡು ಈ ಥರ ಎಂಡಿಂಗ್ವರೆಗೆ ಫೋಟೋಸ್ನ ಆ್ಯಡ್ ಮಾಡ್ಕೋಬೇಕು ನೀವು ಮತ್ತು ನಿಮ್ಮ ಸ್ನೇಹಿತರು. ಸೊ ಈ ಥರ ಫೋಟೋಸೆಲ್ಲ ಆ್ಯಡ್ ಮಾಡಿಕೊಂಡು ಇವಾಗ ಎಲ್ಲ ಫೋಟೋಸ್ಗೆ ನಾವು ಶೇಕ್ ಎಫೆಕ್ಟ್ನ ಕಾಪಿ ಮಾಡಬೇಕು ಫೋಟೋಸ್ಗೆ. ಸೊ ಕೆಳಗೆ ನಾನು ಫೋಟೋಸ್ ಕೆಳಗೆ ಇಲ್ಲಿ ಕೊಟ್ಟಿನಿ ನಂಬರ್ಸು, ಅವು ಶೇಕ್ ಎಫೆಕ್ಟ್ ಪ್ಲಸ್ಸು. ಸೊ 1 2 3 4 5 ಈ ಥರ ಇರುತ್ತೆ. ಸೊ ಇಲ್ಲಿ 2 ಫೋಟೋಸ್ಗೆ ಏನು ಮಾಡ್ಬೇಕಂದ್ರೆ ನಾವು ಥರ್ಡ್ ಶೇಕ್ ಎಫೆಕ್ಟ್ನ ನಾವು 2 ಫೋಟೋಸ್ಗೆ ಸೇಮ್ ಎಫೆಕ್ಟ್ನ ಕಾಪಿ ಮಾಡಬೇಕು. ಫಸ್ಟ್ ಫೋಟೋಗೆ ಫಸ್ಟ್ ಶೇಕ್ ಎಫೆಕ್ಟ್ ಯಾವ ರೀತಿ ಆ್ಯಡ್ ಮಾಡೋದು ಅಂತ ನೋಡೋಣ. ಸೊ ಬ್ಯಾಕ್ ಬಂದುಬಿಟ್ಟು ಶೇಕ್ ಎಫೆಕ್ಟ್ ಓಪನ್ ಮಾಡಿ. ಶೇಕ್ ಎಫೆಕ್ಟಲ್ಲಿ ಟೋಟಲಿ 5 ಫೋಟೋಸ್ ಇದೆ, 5 ಫೋಟೋಸು. ಸೊ 5 ಶೇಕ್ ಎಫೆಕ್ಟ್ಸ್ ಇದೆ. ಸೊ ಫಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ನಂಬರ್ ಕೊಟ್ಟಿದ್ದೀನಿ ನನ್ನ ಪ್ಲೇಸು ನಂಬರ್ 1 ಅಂತ. ಸೊ ಇದು ಫಸ್ಟ್ ಫೋಟೋ ಶೇಕ್ ಎಫೆಕ್ಟು. ಸೊ ಫೋಟೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಮೂವ್ ಆನ್ ಟ್ರಾನ್ಸ್ಫರ್ ಮಾತ್ರ ಕ್ಲಿಕ್ ಮಾಡಿ ಮೂವ್ ಆನ್ ಟ್ರಾನ್ಸ್ಫರ್ ಆಪ್ಷನ್ನು. ಸೊ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಮೂವ್ಮೆಂಟ್ ಇದೆ ಅಲ್ವಾ, ಇಲ್ಲಿ ಕೀ ಫ್ರೇಮ್ಸ್ ಇದೆ ನಾನು ಆ್ಯಡ್ ಮಾಡಿದ್ದೀನಿ ಮ್ಯಾನ್ಯುವಲಿ. ಸೊ ನೀವು ಆ್ಯಡ್ ಮಾಡೋಕ್ಕೆ ಹೋಗ್ಬೇಡ್ರಿ, ಆ್ಯಡ್ ಮಾಡೋಕ್ಕೆ ಹೋದರೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಇದು ಸೊಲ್ಯೂಷನ್ ಏನಂತಂದರೆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ ಫೋಟೋ ಮೇಲೆ. ಸೊ ಈ ಸಿಂಬಲ್ ಇದೆ ಅಲ್ವಾ, ಈ ಸಿಂಬಲ್ ಕ್ಲಿಕ್ ಮಾಡಿ. ಸೊ ಇಲ್ಲಿ 4th ಆಪ್ಷನ್ ಇದೆ ಅಲ್ವಾ ಕಾಪಿ ಲೇಯರು, ಅದನ್ನು ಕ್ಲಿಕ್ ಮಾಡಿರಿ. ಕಾಪಿ ಲೇಯರ್ ಕ್ಲಿಕ್ ಮಾಡಿ ಬ್ಯಾಕ್ ಬಂದುಬಿಟ್ಟು ಮತ್ತು ಬಿಟ್ ಮಾರ್ಕ್ ಓಪನ್ ಮಾಡಿ. ಈಗ ಫಸ್ಟ್ ಫೋಟೋ ಇದೆ ಅಲ್ವಾ, ಇಲ್ಲಿ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ ಈ ಸಿಂಬಲ್ ಕ್ಲಿಕ್ ಮಾಡಿರಿ. ಸೊ ಲಾಸ್ಟ್ ಆಪ್ಷನ್ ಇದೆ ಅಲ್ವಾ ಪೇಸ್ಟ್ ಸ್ಟೈಲ್ ಅಂತ, ಅದ್ರ ಪಕ್ಕ ಒಂದು ಆರೋ ಮಾರ್ಕ್ ಇದೆ ಅಲ್ವಾ, ಆರೋ ಮಾರ್ಕ್ ಕ್ಲಿಕ್ ಮಾಡಿರಿ. ಸೊ ಈ ಸಿಂಬಲ್ನ ಕ್ಲಿಕ್ ಮಾಡಿ ಪೇಸ್ಟ್ ಸ್ಟೈಲ್ ಮುಂದಿರೋ ಆರೋ ಮಾರ್ಕ್ನ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ ಪೇಸ್ಟ್ ಸ್ಟೈಲ್. ಕೆಳಗೆ ಒಂದು ಆಪ್ಷನ್ಸ್ ಬರ್ತವೆ ಈ ರೀತಿ. ಸೊ ಫಸ್ಟ್ ಇದು ಇದೆ ಅಲ್ವಾ, ಈ ಸಿಂಬಲ್ನ ಕ್ಲಿಕ್ ಮಾಡಿರಿ. ಈ ಥರ ಕ್ಲಿಕ್ ಮಾಡಿದ ನಂತರ
ಇಲ್ಲಿ ಕೆಳಗೆ ಕ್ಯಾನ್ಸಲ್ ಪೇಸ್ಟ್ ಇದಲ್ವಾ, ಪೇಸ್ಟ್ ಬಟನ್ ಕ್ಲಿಕ್ ಮಾಡಿರಿ. ಸೊ ಈ ಥರ ಡೈರೆಕ್ಟ್ಲಿ ನಾವು ಎಲ್ಲ ಎಫೆಕ್ಟ್ನ ಮೂಮೆಂಟ್ ಜೊತೆಗೆ ಶೇಕ್ ಎಫೆಕ್ಟ್ನ ಕೂಡ ಆ್ಯಡ್ ಮಾಡೋಂಗೆ ಆಗುತ್ತೆ. ಸೊ ಟೋಟಲಿ ಇದು ಹೀಗೆ ಆ್ಯಡ್ ಆಯಿತು, ಪೇಸ್ಟ್ ಆಯಿತು. ಅಲ್ಲಿಂದ ಕಾಪಿ ಮಾಡ್ಕೊಂಡ್ಬಂದು ನಾವು ಫೋಟೋಸ್ಗೆ ಆ್ಯಡ್ ಮಾಡಿರೋ ಫೋಟೋಸ್ಗೆ ಈ ಥರ ಕಾಪಿ ಮಾಡ್ಕೋಬೇಕು ಫಸ್ಟ್ ಶೇಕ್ ಎಫೆಕ್ಟ್ನ. ಸೊ ಇದೇ ಥರ ಇದು ನಂಬರ್ 1. ಮತ್ತು ಇಲ್ಲಿ ಕೂಡ ನಂಬರ್ 1 ಇದೆ. ಈ ಫೋಟೋ ಕೂಡ ಸೇಮ್ ಎಫೆಕ್ಟನ್ನು ನಾವು ಪೇಸ್ಟ್ ಮಾಡಬೇಕು. ಫೋಟೋ ಮೇಲೆ ಕ್ಲಿಕ್ ಮಾಡಿರಿ, ಸಿಂಬಲ್ ಮಾಡಿದರೆ ಕೆಳಗೆ ಪೇಸ್ಟ್ ಸ್ಟೈಲ್ ಅಂತ ಅಲ್ವಾ, ಪೇಸ್ಟ್ ಸ್ಟೈಲು. ಸೊ ಆರಾಮ್ ಮಾರ್ಕ್ ಕ್ಲಿಕ್ ಮಾಡಿರಿ, ಆರಾಮ್ ಮಾರ್ಕ್ ಕ್ಲಿಕ್ ಮಾಡಿ. ಸೊ ಆಲ್ರೆಡಿ ನಾವು ಫಸ್ಟ್ ಫೋಟೋಗೆ ಮಾಡಿವಲ್ಲ, ಅದು ಆಪ್ಷನ್ ಆನ್ ಆಗಿದೆ. ಸೊ ನಾವು ಏನು ಮಾಡಬೇಕು ಡೈರೆಕ್ಟಾಗಿ ಅಂದರೆ ಪೇಸ್ಟ್ ಕ್ಲಿಕ್ ಮಾಡಬೇಕು, ಪೇಸ್ಟ್. ಸೊ ಈ ಥರ ಪೇಸ್ಟ್. ಸೊ ಸ್ವಲ್ಪ ಜೂಮ್ ಜಾಸ್ತಿ ಆಗಿದೆ ಅಲ್ವಾ ಫೋಟೋದು, ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಜೂಮ್ ಜಾಸ್ತಿ ಆಗಿದೆ. ಸೊ ನಾವು ಏನು ಮಾಡ್ಬೇಕಂತಂದರೆ ನೀಡಿರೋ 3 ಡಾಟ್ಸ್ನ ಕ್ಲಿಕ್ ಮಾಡಿ, 3 ಚಿಕ್ಕನ ಕ್ಲಿಕ್ ಮಾಡಿ ಇಲ್ಲಿ 5th ಆಪ್ಷನ್ ಇದೆ ಅಲ್ವಾ, ಫಿಲ್ ಕಂಪೋಸಿಷನ್ ಏರಿಯಾ, ಅದನ್ನು ಕ್ಲಿಕ್ ಮಾಡಬೇಕು. ಸೊ ಈ ಥರ ಸೊ ಈ ರೀತಿ ಜೂಮ್ ಆದಾಗ ಜಾಸ್ತಿ ಫೋಟೋ ಜೂಮ್ ಆದಾಗ ಸೊ ಫೋಟೋ ಮೇಲೆ ಕ್ಲಿಕ್ ಮಾಡಿ ನಾವು 3 ಡಾಟ್ಸ್ ಕ್ಲಿಕ್ ಮಾಡಿ ಮೇಲೆ ಇಲ್ಲಿ 5th ಆಪ್ಷನ್ ಕ್ಲಿಕ್ ಮಾಡಬೇಕು, ಫಿಲ್ ಕಂಪೋಸಿಷನ್ ಏರಿಯಾ ಅಂತ. ಸೊ ಅದು ಕ್ಲಿಕ್ ಮಾಡಿದ ನಂತರ ಫೋಟೋ ಸೆಟ್ ಆಗುತ್ತೆ ಫ್ರೇಮ್ ಪೂರ್ತಿ. ಸೊ ನೆಕ್ಸ್ಟ್ ಮುಗೀತೀಗ ಫಸ್ಟ್ ಫೋಟೋಗೆ ಇದಲ್ಲಿ ನಂಬರ್ 1 ಈ ಶೇಕ್ ಎಫೆಕ್ಟ್ ಫೋಟೋಸ್ದು ಮುಗೀತು. ನೆಕ್ಸ್ಟ್ ಬಂದುಬಿಟ್ಟು ನಾವು ಸೆಕೆಂಡ್ ಇದಲ್ವಾ, ಸೆಕೆಂಡು. ಸೊ ಈ ಫೋಟೋಸ್ಗೆ ಲಾಂಗ್ ಫೋಟೋಸ್ಗೆ ನಾವು ಸೆಕೆಂಡ್ ಶೇಕ್ ಎಫೆಕ್ಟ್ನ ಯಾವ ರೀತಿ ಕಾಪಿ ಮಾಡೋದು ಅಂತ ನೋಡೋಣ. ಸೊ ಬ್ಯಾಕ್ ಬಂದುಬಿಟ್ಟು ಶೇಕ್ ಎಫೆಕ್ಟ್ ಓಪನ್ ಮಾಡಿ. ಸೊ ಇಲ್ಲಿ ಕೊಟ್ಟಿದ್ದೀನಿ ನಂಬರ್ 2 ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಸೊ ಡೈರೆಕ್ಟಾಗಿ ನಾವು ಎಫೆಕ್ಟ್ಸ್ ಒಳಗೆ ಹೋಗಿ ಇಲ್ಲಿ 3 ಡಾಟ್ಸ್ ಕ್ಲಿಕ್ ಮಾಡಿ, ಕಾಪಿ ಎಫೆಕ್ಟ್ಸ್ ಇದೆ ಅಲ್ವಾ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ಸ್ನ ಕಾಪಿ ಮಾಡ್ಕೊಂಡ್ಬಿಟ್ಟು ಎಫೆಕ್ಟ್ಸ್ ಒಳಗೆ ಹೋಗಿ ಎಫೆಕ್ಟ್ಸ್ನ ಕಾಪಿ ಮಾಡ್ಕೊಂಡು ಈ ಥರ. ಸೊ ಬ್ಯಾಕ್ ಬಂದುಬಿಟ್ರಿ. ಸೊ ಬೀಟ್ ಮಾರ್ಕ್ ಓಪನ್ ಮಾಡಿ. ಸೊ ಈ ಫೋಟೋಸ್ ಎಫೆಕ್ಟ್ಸ್ ಒಳಗೆ ಹೋಗಿ 3 ಡಾಟ್ಸ್ ಕ್ಲಿಕ್ ಮಾಡಿ ಇಲ್ಲಿ ಪೇಸ್ಟ್ ಎಫೆಕ್ಟ್ಸ್ ಅಂತ ಬರುತ್ತೆ ಆಪ್ಷನ್ನು, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಈ ಥರ ಸೆಕೆಂಡ್ ಶೇಕ್ ಎಫೆಕ್ಟನ್ನು ನಾವು ಪೇಸ್ಟ್ ಮಾಡಬೇಕು. ಸೊ ನೆಕ್ಸ್ಟ್ ಬಂದುಬಿಟ್ಟು ಈ ಫೋಟೋ ಕೂಡ ಸೊ ನಂಬರ್ 2 ನೀವು ಕ್ಲೂಸ್ನ ಕೆಳಗಡೆ ಇರುತ್ತಲ್ವ, ಕ್ಲೂಸ್ನ ನೋಡಿಕೊಂಡು ಫೋಟೋಸ್ಗೆ ಶೇಕ್ ಎಫೆಕ್ಟ್ ಈ ಥರ ಆ್ಯಡ್ ಮಾಡ್ಕೊತ ಹೋಗ್ಬೇಕು ಎಲ್ಲ ಫೋಟೋಸ್. ಸೆಕೆಂಡ್ ಮುಗಿತ್ತು. ಈಗ ಥರ್ಡ್ ಫೋಟೋ. ಥರ್ಡ್ ಶೇಕ್ ಎಫೆಕ್ಟ್ ಇಲ್ಲಿ 2 ಫೋಟೋಸ್ಗೆ ಆ್ಯಡ್ ಮಾಡಬೇಕು. ಸೊ ಬ್ಯಾಕ್ ಬಂದುಬಿಟ್ಟು ಶೇಕ್ ಎಫೆಕ್ಟ್ ಓಪನ್ ಮಾಡಿ. ಸೊ ಇಲ್ಲಿ ಇದೆ ಅಲ್ವಾ ಥರ್ಡ್ ಶೇಕ್ ಎಫೆಕ್ಟು, ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸ್ ಒಳಗಡೆ ಹೋಗಿ 3 ಡಾಟ್ಸ್ ಕ್ಲಿಕ್ ಮಾಡಿ, ಕಾಪಿ ಎಫೆಕ್ಟ್ಸ್ ಆಪ್ಷನ್ ಇದೆಯಲ್ಲ ಫಸ್ಟ್ ಆಪ್ಷನ್ನು, ಅದನ್ನು ಕ್ಲಿಕ್ ಮಾಡಿ. ಸೊ ಬ್ಯಾಕ್ ಬಂದುಬಿಟ್ರೆ ಮತ್ತೆ ಸೊ ಬೀಟ್ ಮಾರ್ಕ್ ಓಪನ್ ಮಾಡಿ ಈ 2 ಫೋಟೋಸ್ಗೆ 3 ಇದೆ ಅಲ್ವಾ, 3 ಈ 2 ಫೋಟೋಸ್ಗೆ ಎಫೆಕ್ಟ್ಸ್ ಒಳಗೆ ಹೋಗಿ ಡೈರೆಕ್ಟಾಗಿ ನಾವು 3 ಡಾಟ್ಸ್ನ ಕ್ಲಿಕ್ ಮಾಡಿ ಈ ಪೇಸ್ಟ್ ಎಫೆಕ್ಟ್ಸ್ ಆಪ್ಷನ್ ಇದೆಲ್ಲ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಶೇಕ್ ಎಫೆಕ್ಟು ಕಾಪಿ ಆಗುತ್ತೆ. ಈ ಥರ ನೀವು ಕಾಪಿ ಮಾಡ್ಕೋಬೇಕು. ಈ 2 ಫೋಟೋಸ್ಗೆ ಕೂಡ ಥರ್ಡ್ ಶೇಕ್ ಎಫೆಕ್ಟ್ನ ಕಾಪಿ ಮಾಡಬೇಕು. ಸೊ ನೆಕ್ಸ್ಟ್ ಬಂದುಬಿಟ್ಟು 4th ಆ್ಯಂಡ್ 5th. ಸೊ ಲಾಸ್ಟ್ 3 ಫೋಟೋಸ್ ಬಂದುಬಿಟ್ಟು 4th ಶೇಕ್ ಎಫೆಕ್ಟು, ಲಾಸ್ಟ್ 1 5th ಶೇಕ್ ಎಫೆಕ್ಟ್. ಬ್ಯಾಕ್ ಬಂದುಬಿಟ್ಟು ಶೇಕ್ ಎಫೆಕ್ಟ್ ಓಪನ್ ಮಾಡಿ. ಸೊ ಇಲ್ಲಿ 4th ಶೇಕ್ ಎಫೆಕ್ಟ್ ಈ ಫೋಟೋ 4th ಇದಲ್ವ ನಂಬರು. ಸೊ 4th ಶೇಕ್ ಎಫೆಕ್ಟ್ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸ್ ಕ್ಲಿಕ್ ಮಾಡಿ 3 ಡಾಟ್ಸ್ ಕ್ಲಿಕ್ ಮಾಡಿ, ಕಾಪಿ ಎಫೆಕ್ಟ್ಸ್ ಇದೆ ಅಲ್ವಾ. ಸೊ ಕಾಪಿ ಎಫೆಕ್ಟ್ಸ್ ಕ್ಲಿಕ್ ಮಾಡಿ ಬ್ಯಾಕ್ ಬಂದುಬಿಟ್ಟು ಬೀಟ್ ಮಾರ್ಕ್ ಓಪನ್ ಮಾಡಿ. ಈ 2 ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸ್ ಒಳಗೆ ಹೋಗಿ 3 ಡಾಟ್ಸ್ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಮಾಡಬೇಕು ನಡೆಯುತ್ತೆ. ಈ ಥರ ಎಫೆಕ್ಟ್ಸ್ ಒಳಗೆ ಹೋಗಿ ಪೇಸ್ಟ್ ಎಫೆಕ್ಟ್. ಸೊ ಲಾಸ್ಟ್ ಫೋಟೋ ಸೇಮು ಶೇಕ್ ಎಫೆಕ್ಟ್ ಓಪನ್ ಮಾಡಿ ಮತ್ತೆ. ಸೊ ಲಾಸ್ಟ್ ಫೋಟೋ ಇಲ್ಲಿದೆ, ಲಾಸ್ಟು 5th.
ಸೊ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸ್ ಒಳಗೆ ಹೋಗಿ 3 ಡಾಟ್ಸ್ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ಸ್ ಮಾಡಿಕೊಂಡು ಮತ್ತು ಬಿಟ್ ಮಾರ್ಕ್ ಓಪನ್ ಮಾಡಿ ಸೊ ಲಾಸ್ಟ್ಲಿ ಈ ಫೋಟೋಗೆ ಎಫೆಕ್ಟ್ಸ್ ಒಳಗೆ ಹೋಗಿ 3 ಡಾಟ್ಸ್ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ಸ್. ಸೊ ಈ ರೀತಿಯಾಗಿ ನೀವು ಕ್ಲೋಸ್ ಮಾಡಿಕೊಂಡು ಎಲ್ಲ ಫೋಟೋಸ್ಗೂ ಶೇಕ್ ಎಫೆಕ್ಟ್ನ ಕಾಪಿ ಮಾಡಬೇಕು. ಸೊ ಫೈನಲಿ ಲಾಸ್ಟ್ ಬಂದುಬಿಟ್ಟು ಬ್ಯಾಕ್ ಬಂದುಬಿಟ್ಟು ಶೇಕ್ ಎಫೆಕ್ಟ್ ಓಪನ್ ಮಾಡಿ. ಸೊ ಕೆಳಗೆ ನಾನು ನಂಬರ್ 1 ಕೆಳಗೆ 7 ಲೇಯರ್ಸ್ ಇದ್ದಾವಲ್ಲ CC ಎಫೆಕ್ಟು. ಸೊ ಆ CC ಎಫೆಕ್ಟ್ನ ಏನು ಮಾಡಿದರೆ ಫೋಟೋಸು ಅಟ್ರಾಕ್ಟಿವ್ ಆ್ಯಂಡ್ ಬೇಸಿಗಿರುತ್ತೆ, ರೆಸಲ್ಯೂಷನ್ ಬೇಸ್ ಕಾಣುತ್ತೆ. ಸೊ ಬ್ಲ್ಯಾಕ್ ಇದೆ ಅಲ್ವಾ, ಈ ಬ್ಲ್ಯಾಕ್ನ ಲಾಂಗ್ ಪ್ರೆಸ್ ಮಾಡಿ ಸೆಲೆಕ್ಟ್ ಮಾಡ್ಕೋಬೇಕು. ಲಾಂಗ್ ಪ್ರೆಸ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಅದ್ರ ಕೆಳಗಿರೋ ಲೇಯರ್ಸ್ನ 1 by 1 ಕ್ಲಿಕ್ ಮಾಡ್ತಾ ಹೋದರೆ ಟೋಟಲಿ 7 ಲೇಯರ್ಸ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ಕಾಪಿ ಮಾಡಿಕೊಂಡು ಬೀಟ್ ಮಾರ್ಕ್ ಓಪನ್ ಮಾಡಿಕೊಂಡು ಅಲ್ಲಿ ಫೋಟೋಸ್ ಮೇಲೆ ಹಾಕಬೇಕು. ಸೊ ಈ ಥರ ಬ್ಲ್ಯಾಕ್ ಲೇಯರ್ ಇದೆ ಅಲ್ವಾ ನಂಬರ್ 1 ಕೆಳಗೆ, ಇದನ್ನು ಲಾಂಗ್ ಪ್ರೆಸ್ ಮಾಡಿ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ 1 2 3 4 5 6 7 ಟೋಟಲಿ 7 ಲೇಯರ್ಸ್ ಇರುತ್ತೆ ಇಲ್ಲಿ. ಸೊ ಈ ಸಿಂಬಲ್ನ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿಕೊಂಡು ಕ್ಲಿಕ್ ಮಾಡಿ ಇಲ್ಲಿ 4th ಆಪ್ಷನ್ ಇದೆ ಅಲ್ವಾ ಕಾಪಿ 7 ಲೇಯರ್ಸು, ಅದನ್ನು ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ನಂತರ ಬ್ಯಾಕ್ ಬಂದುಬಿಟ್ಟು ಬಿಟ್ ಮಾರ್ಕ್ ಓಪನ್ ಮಾಡಿ. ಸೊ ಇಲ್ಲಿಂದ ನಾವು 15 ಮಿಲಿಸೆಕೆಂಡ್ಸ್ ಹತ್ತಿರ ಮಾತ್ರ ಇಲ್ಲಿಂದ ಟೆಂಪ್ಲೇಟ್ ಸ್ಟಾರ್ಟಿಂಗ್ ಅಲ್ಲ ಅಲ್ಲಿಂದ ನಾವು ಆ 7 ಲೇಯರ್ಸ್ನ ಕಾಪಿ ಮಾಡಬೇಕು. ಸೊ ಈ ಸಿಂಬಲ್ನ ಕ್ಲಿಕ್ ಮಾಡಿ ಸೊ ಇಲ್ಲಿ ಪೇಸ್ಟ್ 7 ಲೇಯರ್ಸ್ ಇದೆ ಅಲ್ವಾ ಅದನ್ನು ಕ್ಲಿಕ್ ಮಾಡಿದರೆ ನಾವು ಈಗ ಪೇಸ್ಟ್ ಮಾಡ್ಬೋದು 7 ಲೇಯರ್ಸ್ನ. ಸೊ ಫೋಟೋ ಮೇಲೆ ಹಿಂಗೆ ಕಾಣ್ಕೊಂಡು ನೋಡಿ CC ಎಫೆಕ್ಟು. ಸೊ ಲಾಸ್ಟ್ಲಿ ಬಂದುಬಿಟ್ಟು ಸ್ಪೋರ್ಟ್ ಸಿಂಬಲ್ ಕ್ಲಿಕ್ ಮಾಡಿ ಮೇಲೆ ಕಾರ್ನರಲ್ಲಿ ನೀವು ವಿಡಿಯೋನ ಎಕ್ಸ್ಪೋರ್ಟ್ ಮಾಡಬೇಕು.